ಶಾಲೆಗಳು, ಅದು ನೀವು ಮಕ್ಕಳಿಗೆ ಏನ್ ಪಾಠ ಹೇಳ್ಕೊಡ್ತೀರಲ್ಲ, ತಂದೆ ತಾಯಿ ಪಾಠ ಹೇಳ್ಕೊಡೋದು ಬೇರೆ, ಆದ್ರೆ ಶಾಲೆಗಳಲ್ಲಿ ಪಾಠ ಹೇಳ್ಕೊಡೋದು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ಈಗ ನಮ್ಮ ಜವಾಬ್ದಾರಿ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಲ್ವಾ ಸರ್? ನಮ್ಮ ಕಾನ್ಸೆಪ್ಟ್ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಈ ಮಕ್ಕಳಿಗೆ ಅದನ್ನ ತಲೆಗೆ ಹಾಕಿ, ಅದರ ಪಾಲಕರಿಗೂ ಹಾಕಿ, ಈ ಮಕ್ಕಳಿಗೆ ಹಾಕಿ. ನನ್ನ SDMC ಕಮಿಟಿ ಮದುವೆನ ನನ್ನ ಕ್ಷೇತ್ರದಲ್ಲಿ ನಾನು SDMC ಕಮಿಟಿ ಜೊತೆ ತುಂಬಾ ಅನ್ವಯವಾಗಿದ್ದೀನಿ ಕಾವೇರಿ ಮೇಡಮ್. ಪ್ರತಿಯೊಂದು ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ನಾನು SDMC ಕಮಿಟಿಯವ್ರನ್ನ ಕರೆದು ಶಾಲೆಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾನು ಚರ್ಚೆ ಮಾಡ್ತಾ ಇರ್ತೀನಿ. SDMC ಕಮಿಟಿ ಇಲೆಕ್ಷನ್ ಆಗ್ತದೆ, ನೀವೆಲ್ಲ ಕೇಳಿದಿರ ಇಲ್ಲ, ನಿಮ್ಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ, ಬಹಳಷ್ಟು ತಿರುಸಿನ ಇಲೆಕ್ಷನ್ ಆಗ್ತವೆ. SDMC ಕಮಿಟಿ ಇಲೆಕ್ಷನ್ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಇಲೆಕ್ಷನ್ ಮಾಡ್ತಾರೆ. ನಮಗೆಲ್ಲ ಗೊತ್ತಿಲ್ಲ, ಅಷ್ಟೊಂದು ಪ್ರೆಸ್ಟೀಜಿಯಸ್ ವಿಷಯ ಅದು. ನಿಮಗೆ ಅದ್ರ ಬಗ್ಗೆ ಅರಿವಿದೆಯೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಅಂದ್ರೆ ಆ ಮಟ್ಟಕ್ಕೆ SDMC ಕಮಿಟಿಗಳು ಇದನ್ನ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಇವತ್ತು ಶಾಲೆ ಉತ್ತಮವಾಗಿರ್ಬೇಕು. ಮಳೆ ನಮ್ಮಲ್ಲಿ ಜಾಸ್ತಿ ಮಳೆ, ನಾವು ಅರೆ ಮಲೆನಾಡು ಅಂತ ಹೇಳ್ತೀವಿ ನಮ್ಮ ಭಾಗಕ್ಕೆ. ಈ ಕಡೆ ಬಯಸಿನೂ ಅಲ್ಲ, ಈ ಕಡೆ ಮಲೆನಾಡಿನೂ ಅಲ್ಲ, ಇದು ಅರೆ ಮಲೆನಾಡು ನಮ್ಮದು. ಇಲ್ಲಿ ಬರೀ ಜಿಟಿ ಅಂತ ಮಳೆ. ಅದರಲ್ಲಿ ಈ ವರ್ಷ ಬಂದಂತ ಮಳೆ ಗಾತ್ರ 93 ದಿವಸ ಇವತ್ತಿದೆ. ಬೆಳಗಾವಿಯಲ್ಲಿ ಮಳೆ ಹೋಗ್ತಾನೆ ಇಲ್ಲ, ನಿಲ್ತಾನೆ ಇಲ್ಲ. ಬೆಳಗಾವಿ ತಾಲೂಕು, ಖಾನಾಪುರ ತಾಲೂಕು ಅತ್ಯಧಿಕವಾಗಿ ಮಳೆಗೆ ಏನಾದ್ರೂ ಈ ವರ್ಷ ನಮಗೆ ತೊಂದರೆ ಆಗಿದೆ ಅಂತಂದ್ರೆ ಅದು ಬೆಳಗಾವಿ ತಾಲೂಕು ಇರ್ಬೋದು ಅಥವಾ ಖಾನಾಪುರ ತಾಲೂಕು ಇರ್ಬೋದು. ಈ 2 ತಾಲೂಕಿನಲ್ಲಿ ಮಳೆ ಆದ್ರೆ ಆಮೇಲೆ ಸೌದತ್ತಿಗೆ ರಾಮದುರ್ಗಕ್ಕೆ ಫ್ಲಡ್ ಬರುತ್ತೆ. ಆದ್ರೆ ನಾನು ತಮ್ಮನ್ನು ಇಷ್ಟ ಹೇಳ್ತೀನಿ, ಯಾಕಂದ್ರೆ ಸಚಿವರಿದ್ದಾರೆ, ಅಧಿಕಾರಿಗಳನ್ನು ಇದ್ದೀರಿ. 7th ಆದ್ಮೇಲೆ ನಮಗೆ ಹೈಸ್ಕೂಲ್ಗಳ ಬೇಡಿಕೆ ಬಹಳ ಇದೆ. ಗ್ರಾಮೀಣ ಮಟ್ಟದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಹಳ್ಳಿಯಿಂದ ನಾವು ಬೆಳಗಾವಿಗೆ ಬರ್ಬೇಕು, ಬೆಳಗಾವಿಗೆ ಬಂದು ನಾವು ವಿದ್ಯಾಭ್ಯಾಸವನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ತಾಲೂಕು ಪ್ಲೇಸ್ಗೆ ಹೋಗ್ಬೇಕು, ಬಸ್ನಲ್ಲಿ 10 ಕಿಲೋಮೀಟರ್ 15 ಕಿಲೋಮೀಟರ್ ಮಕ್ಕಳು ಬಂದು ಕಲಿಬೇಕು. ಸೊ ನಮ್ಗೆ ಹೈಸ್ಕೂಲ್ ಆಗ್ಲೇಬೇಕು ಅನ್ನುವಂತ ಒಂದು ಇದು ಬಹಳಷ್ಟು ಬೇಡಿಕೆ ನಮಗೆಲ್ಲರಿಗೂ ಬರ್ತಾ ಇದೆ. ಜೊತೆಯಲ್ಲಿ ಏನು ತಾವು ಇದೊಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲ ಶಾಸಕರು ಕೂಡ ನಾವು ಈ ವಿಚಾರವನ್ನ ನಮ್ಮ ಒಂದು ಪಕ್ಷದ ಶಾಸಕಾಂಗ ಮಿತಿಯಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ. ನಾನು ಬೇರೆ ಪಕ್ಷದವ್ರಿಗೂ ಕೂಡ ಕರೆಯನ್ನ ಕೊಡ್ತೀನಿ. ಯಾಕಂತಂದ್ರೆ ಇವತ್ತು ರಾಜಕಾರಣಿಗಳು ಅಂತಂದ್ರೆ ನಾವು ಸೋಷಿಯಲ್ ಕಾಸ್ಗೆ ನಾವು ಎತ್ತಿದ ಕೈ ಅಂತ ನಾವು ಹೇಳ್ತಾ ಇರ್ತೀನಿ. ಎಲ್ಲಾ ಸರ್ಕಾರಗಳು ಎಲ್ಲ ಯೋಜನೆಯನ್ನೇ ರೂಪಿಸುತ್ತೆ, ಆದ್ರೆ ಕೆಲವು ನಡೀತದೆ, ಕೆಲವು ನಡೆಯೋದಿಲ್ಲ. ಎಲ್ಲಾ ರಾಜಕಾರಣಿಗಳಿಗೂ ಸಹಾಯ ಮಾಡಬೇಕನ್ನುವಂತ ಮನಸ್ಸು ಇರುತ್ತೆ, ಆದ್ರೆ ಕೆಲವೊಮ್ಮೆ ಅದು ಸಹಕಾರಗೊಳ್ಳುತ್ತೆ, ಕೆಲವೊಮ್ಮೆ ಸಹಕಾರಗೊಳ್ಳೋದಿಲ್ಲ. ಆದ್ರೆ ನನ್ನ ಆಸೆ ಏನು ಅಂತಂದ್ರೆ, ಯಾವುದೇ ಒಂದು ಕ್ಲಾಸ್ಗೆ ಹೋಗಿ ನಿಮ್ ಮುಂದೆ ಏನಾಗಬೇಕು ಅಂತ ಕೇಳಿದ್ರೆ ಸರ್ ಅವ್ರು ಹೇಳ್ತಾರೆ ನಾನು ಇಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಇನ್ನೊರ್ಗೆ ಒಬ್ಬರು ಹೇಳಲ್ಲ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಬೇಕು, ನಾನು ಸಿದ್ದರಾಮಯ್ಯ ಸಾಹೇಬ್ರ ಆಗ್ಬೇಕು, ನಾನು ನರೇಂದ್ರ ಮೋದಿ ಆಗ್ಬೇಕು. ಯಾಕೆ ಅಂತಂದ್ರೆ ನನ್ನ ಮಕ್ಕಳ ಮನಸ್ಸಿನಲ್ಲಿ ರಾಜಕಾರಣಿಗಳ ಬಗ್ಗೆ ಇದ್ದಂತ ಚಿತ್ರ ಅದು ಬದಲಾಗಬೇಕಾಗಿದೆ. ಇವತ್ತು ರಾಜಕಾರಣಿಗಳು ಬಹಳಷ್ಟು ಶ್ರಮ ಪಟ್ಟು ಬಹಳಷ್ಟು ತ್ಯಾಗ ಮಾಡಿ ನಿಮಗೋಸ್ಕರ ಕಾನೂನು ತಂದು ನಿಮಗೋಸ್ಕರ ಯೋಜನೆಗಳನ್ನ ತಂದು ಬೆಳಗ್ಗೆ 4 ಗಂಟೆಗೆ ಮದುವೆಯನ್ನ ಅಲ್ಲಿಂದ ಬರ್ತಾರೆ. ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಇವತ್ತು ಲೈವ್ ಹೋಗ್ತಾ ಇದೆ ಅಂತ ಕೇಳ್ತಾರೆ. ಇಡೀ ರಾಜ್ಯದ ಸ್ಕೂಲ್ಗಳು, BAಗಳು, DDPAಗಳು ಇದನ್ನ ವಾಚ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಹೇಳಿಕೆ ಬಯಸ್ತೇನೆ, ಕಳೆದ 1 ವಾರದಿಂದ DDPA ಅವರು ನಮ್ಗೆ ಫೋನ್ ಮಾಡಿ ಸುಸ್ತು ಮಾಡಿದ್ದಾರೆ. ನಾವು ಆ ಮಟ್ಟಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾವು ಈ ಮಟ್ಟಕ್ಕೆ ಕಾರ್ಯಕ್ರಮ ಅಂದ್ರೆ ಈ ಉತ್ಸಾಹ ಇದೆಲ್ಲ ಏನಿದೆಯಲ್ಲ ಸಮಾಜ ಸೇವೆಗೆ ಇದು ಎಲ್ಲಿಂದ ಬಂದಿದೆ ಅಂದ್ರೆ ಸರ್ಕಾರದಿಂದ ಬಂದಿದೆ. ಸರ್ಕಾರ ಯಾರು ಅಂತಂದ್ರೆ ನಮ್ಮಂತ ರಾಜಕಾರಣಿಗಳು. ಅದಕ್ಕೆ ರಾಜಕಾರಣಿಗಳು ಯಾವತ್ತಿದ್ರು ಕೂಡ ಸಮಾಜದ ಸೇವೆಯನ್ನ ಮಾಡ್ಬೇಕು ಇರ್ತೀವಿ ಹೊರತಾಗಿ ಬೇರೆ ಉದ್ದೇಶಕ್ಕೆ ಅಲ್ಲ ಅಂತ ನಾನು ಮಕ್ಕಳ ಮನಸ್ಸಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದೊಂದು ದಿನ ತಾವೆಲ್ಲರೂ ಕೂಡ ತಮ್ಮ ಕನಸನ್ನ ಈಡೇರಿಸಿ, ತಾವೆಲ್ಲರೂ ಕೂಡ ತಮ್ಮ ತಂದೆ ತಾಯಿ ಕಲ್ತಂತ ಕನಸನ್ನ ಈಡೇರಿಸಲಿಕ್ಕೆ
ಈ ರಾಜ್ಯದ ಉತ್ತಮ ಪ್ರಜೆ ಆಗ್ಲಿಕ್ಕೆ ಸನ್ನದ್ಧ ಆಗ್ಲಿ ಅಂತ ಹೇಳ್ತಾ ಈ ಕಾನ್ಸೆಪ್ಟ್ ಅನ್ನ ನಾನ್ ನನ್ನ ಮನೆಯಿಂದ ಶುರು ಮಾಡಿದ್ರೆ ಇಡೀ ರಾಜ್ಯಕ್ಕೆ ಇದು ಹೋಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಾನು ನನ್ನ ಕ್ಷೇತ್ರದ SDMC ಸದಸ್ಯರನ್ನ ಕರೆದು ನನ್ನ ಕ್ಷೇತ್ರದಿಂದ ನಾನು ಈ ಕಾನ್ಸೆಪ್ಟ್ ಅನ್ನ ನಾನು ಶುರು ಮಾಡ್ತೀನಿ. ನಾನು ಶುರು ಮಾಡಿದ್ರೆ ನನ್ನ ಪಕ್ಕದ ಕ್ಷೇತ್ರ ನನ್ನ ಶಾಸಕರು ಸಹೋದರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅದನ್ನು ಶುರು ಮಾಡ್ತಾರೆ, ವಿಶ್ವಾಸ್ ವೈದ್ಯರು ಅದನ್ನು ಶುರು ಮಾಡ್ತಾರೆ, ರಾಜಶೇಖರ್ ಅವರು ಇದನ್ನು ಶುರು ಮಾಡ್ತಾರೆ. ಈ ಕಾರ್ಯಕ್ರಮವನ್ನ ನಾನು ಮೊದಲು ನನ್ನ ಮನೆಯಿಂದ ಶುರು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ವಿದ್ಯೆ ಬೇಕೇ ಬೇಕು. ಇಫ್ ವಿ ಫಾರ್ಗೆಟ್ ಅವರ್ ರೂಟ್ ವಿಲ್ ನಾಟ್ ಗೆಟ್ ದ ಫ್ರೂಟ್. ಸೊ ನಮ್ಮ ರೂಟ್ ಯಾವುದು ಅಂತಂದ್ರೆ ನಾವು ಕಲ್ತಂತ ಶಾಲೆ. ಬನ್ನಿ ಎಲ್ರೂ ಸೇರಿ ನಮ್ಮ ಶಾಲೆಗಳನ್ನ ಸುಧಾರಿಸೋಣ ಅಂತ ಹೇಳಿ ತಮ್ಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಸ್ಪೆಷಲಿ ಮಧುವಣ್ಣ ಅವರಿಗೂ ಕೂಡ ಅವರು ಬಹಳ ಒಂದು ಮಹದಾಸೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಅವ್ರಿಗೆ ಅವರ ಇಲಾಖೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ, ನನ್ನ ಬೆಳಗಾವಿಯ ಎಲ್ಲ ಕೇಂದ್ರ ಒಳ್ಳೇದಾಗ್ಲಿ, ನಮ್ಮ ನಮ್ಮ ಜಯಶ್ರೀ ಅವ್ರಿಗೆ ಒಳ್ಳೆಯ ಭವಿಷ್ಯ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.